ಪ್ರತಿನಿತ್ಯ ಡ್ಯೂಟಿಗೆ ಹೋಗುವಾಗ ಗಮನ ಸೆಳೆಯುವ ನನ್ನ ಶಾಲೆ. ಆಕಾರವಿಲ್ಲದ ಕಲ್ಲುಗಳನ್ನು ವಿಗ್ರಹಗಳಾಗಿಸಿದ ಪುಣ್ಯ ಸ್ಥಳ. ಇಲ್ಲಿ ಇದ್ದಾಗ ಶಾಲೆಯ ಬೆಲೆ ಗೊತ್ತಾಗಿರಲಿಲ್ಲ. ಬೆಲೆ ಗೊತ್ತಾಗುವ ಹೊತ್ತಿಗೆ ಇಲ್ಲಿ ಇರಲು ಅವಕಾಶವೇ ಇರಲಿಲ್ಲ. ತುಂಬ ದಿನಗಳ ನಂತರ ಶಾಲೆಗೆ ಭೇಟಿ ನೀಡಿದಾಗ ಧ್ವಜದ ಕಂಬ ಸೆಲ್ಯೂಟ್ ಮಾಡಿ ಸ್ವಾಗತ ಮಾಡಿಕೊಳ್ತು. ಒಳಗೆ ಹೋದಂತೆ ಬೆಳಗ್ಗೆ ಬೆಲ್ ಹೊಡೆದಾಗ ಪ್ರೇಯರ್ ಮಾಡಿದ್ದು, ಪ್ರಜಾವಾಣಿ ಪೇಪರ್ನ ಸುಭಾಷಿತ ಓದಿದ್ದು, ಕ್ರೀಡಾ ಸುದ್ದಿ ಓದಿದ್ದು, ಕ್ಲಾಸ್ ವಿಶ್ರಾಮ ಹೇಳಿದ್ದು ಎಲ್ಲವೂ ಕಣ್ಣ ಮುಂದೆಯೇ ಬಂದಿತ್ತು. ಚಿತ್ರಕಲಾ ಶಿಕ್ಷಕರು ಗಾರ್ಡನ್ನಲ್ಲಿ ಕಳೆ ತೆಗೆಯಲು ಹೇಳಿದಾಗ ಬಾವಿಕಟ್ಟೆಯ ಹಿಂದೆ ಅವಿತು ಕುಳಿತು ಹರಟೆ ಹೊಡೆದಿದ್ದು ಮರೆಯಲು ಸಾಧ್ಯವೇ? ನಾನು ಕುಳಿತಿದ್ದ ಡೆಸ್ಕ್ಗಳು ಕಾಲು ಮುರಿದು ICUನಲ್ಲಿದ್ದರೂ ಕೂಡ ನನ್ನ ನೆನಪಿನ ಕಥೆಗಳನ್ನು ಹೇಳುತ್ತಿವೆ. ಡೆಸ್ಕ್ ಮೇಲೆ ಕೆತ್ತಿದ ಹೆಸರುಗಳು ಮಾಸಿದೆ. ಶಿಕ್ಷಕರು ಒಟ್ಟಿಗೆ ಸೇರುತ್ತಿದ್ದ ಕೊಠಡಿಯಿಂದ ಅವರು ಕುಳಿತು ಮಾತನಾಡುತ್ತಿದ್ದ ಮಾತುಗಳು ಮಾತ್ರ ಕೇಳುತ್ತಿವೆ. ಬೆಲ್ ಶಬ್ದ ಈಗಲೂ ಹಾಗೇ ಇದೆ. ಬೆಲ್ ಬಾರಿಸುವವರು ಮಾತ್ರ ಬದಲಾಗಿದ್ದಾರೆ. ಮೈಕ್ ಹಳೆಯ ವಿದ್ಯಾರ್ಥಿಗಳ ಧ್ವನಿ ಇಲ್ಲದೆ ಮೂಕವಾಗಿದೆ.